ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಕನ್ನಡ ಕ್ರಾಂತಿ ಟಿವಿ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ನಿಮಗೆ ಒಂದು ವಿಶೇಷವಾದ ಅಪ್ಲಿಕೇಶನ್ ಬಗ್ಗೆ ನಾನು ಹೇಳಲಿದ್ದೇನೆ. ಯಾರ್ಯಾರ ಬಳಿ ಮೊಬೈಲ್ ಇದೆಯೋ ಅವರೆಲ್ಲರಿಗೂ ಈ ಸಮಸ್ಯೆ ಕಾಡಿರುತ್ತದೆ. ಅದೇನಪ್ಪ ಅಂತೀರಾ? ಅದೇ ಅನ್ನೋನ್ ನಂಬರಿಂದ ಬರುವ ಕರೆಗಳು ಯಾರದು, ಆ ವ್ಯಕ್ತಿ ಯಾರು ಎಂಬುದನ್ನು ತಿಳಿಯುವ ಕುತೂಹಲ ಇದ್ದೇ ಇರುತ್ತದೆ. ಇಂತಹ ಸಮಸ್ಯೆಯಿಂದ ಹೊರಬರುವುದಕ್ಕಾಗಿ ನಾನು ಇಂದು ವಿಶೇಷವಾದ ಆ್ಯಪ್ ಒಂದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇನೆ. ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಆ ಅಪ್ಲಿಕೇಶನ್ ಯಾವುದೆಂಬುದನ್ನು ನೋಡೋಣ. ಆ ಅಪ್ಲಿಕೇಶನ್ನೇ ಐಕಾನ್ ಎಂಬ ಅಪ್ಲಿಕೇಶನ್. ಇದು ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಸ್ಟೋರ್ನಲ್ಲಿ ಉಚಿತವಾಗಿ ಲಭ್ಯವಿದೆ. ಹಾಗಾದರೆ ಈ ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಿಂದ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು, ಇನ್ಸ್ಟಾಲೇಷನ್ ಮಾಡುವುದು ಹೇಗೆ, ಅದಕ್ಕೆ ನೀಡಬೇಕಾದ ಸೆಟ್ಟಿಂಗ್ಸ್ಗಳು ಯಾವುದೆಂಬುದನ್ನು ಈ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಐಕಾನ್ ಎಂದು ಟೈಪ್ ಮಾಡಬೇಕು. ಆಗ ಐಕಾನ್ ಕಾಲರ್ ಐ ಡಿ ಆ್ಯಂಡ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಫೋಟೋ ಕಾಂಟ್ಯಾಕ್ಟ್ಸ್ ಎಂಬ ಆಪ್ಷನ್ನಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಈ ಅಪ್ಲಿಕೇಶನ್ 15 MB ಒಳಗೊಂಡಿದ್ದು 4.6 ರೇಟಿಂಗನ್ನು ಪ್ಲೇಸ್ಟೋರ್ನಲ್ಲಿ ಒಳಗೊಂಡಿದೆ. ಹಾಗಾಗಿ ಸ್ನೇಹಿತರೆ, ಇದೊಂದು ಉತ್ತಮವಾದ ಆ್ಯಪ್ ಆಗಿದ್ದು ಅಲ್ಲಿ ಕಾಣುವ ಇನ್ಸ್ಟಾಲ್ ಬಟನ್ ಮೇಲೆ ನಂತರ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮ ಮೊಬೈಲ್ ಡಾಟಾ ಇಂಟರ್ನೆಟ್ ಸ್ಪೀಡ್ಗೆ ಅನುಗುಣವಾಗಿ ಈ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗುತ್ತದೆ. ಇನ್ಸ್ಟಾಲೇಷನ್ ಪೂರ್ಣಗೊಂಡ ಬಳಿಕ ಈ ಆ್ಯಪನ್ನು ಓಪನ್ ಮಾಡಿಕೊಳ್ಳಬೇಕು. ಆಗ ಗೆಟ್ ಸ್ಟಾರ್ಟೆಡ್ ಎಂಬ ಆಪ್ಷನ್ ದೊರೆಯುತ್ತದೆ. ನಂತರ ಗೆಟ್ ಸ್ಟಾರ್ಟೆಡ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಬೇಕಾದ ಆ್ಯಕ್ಸೆಸ್ ಬಗ್ಗೆ ಮಾಹಿತಿ ಸಿಗುತ್ತದೆ. ಡಿಫಾಲ್ಟ್ ಡೈಲರ್, ಕಾಂಟ್ಯಾಕ್ಟ್ಸ್, ಫೋನ್ ಸ್ಟೇಟಸ್, ಕಾಲ್ ಲಾಗ್, ಸ್ಟೋರೇಜ್, ರೆಕಾರ್ಡ್, ಆಡಿಯೋ ಇವುಗಳಿಗೆಲ್ಲ ನಾವು ಪರ್ಮಿಷನ್ನ ನೀಡಬೇಕಾಗುತ್ತದೆ. ನಂತರ ಒಂದೊಂದಾಗಿ ಎಲ್ಲ ಪರ್ಮಿಷನನ್ನು ಈ ಆ್ಯಪ್ಗೆ ನೀಡುತ್ತಾ ಹೋಗಬೇಕು. ಕೊನೆಗೆ ನಮ್ಮ ಮೊಬೈಲ್ ನಂಬರನ್ನು ಡಿಫಾಲ್ಟಾಗಿ ತೆಗೆದುಕೊಂಡು ವೆರಿಫಿಕೇಷನ್ ಕೋಡನ್ನು ಕಳಿಸುತ್ತದೆ. ನಮ್ಮ ಅಕೌಂಟ್ ವೆರಿಫೈ ಆದ ನಂತರ ನಾವು ಈ ಆ್ಯಪನ್ನು ಮತ್ತೆ ಓಪನ್ ಮಾಡಬೇಕು. ಆಗ ಈ ಆ್ಯಪ್ ತನ್ನಿಂತಾನೇ ನಮ್ಮ ಮೊಬೈಲ್ ನಂಬರಿಗೆ ಲಿಂಕ್ ಆಗಿರುವ ಫೋಟೋವನ್ನು ಸರ್ಚ್ ಮಾಡಿ ನಮ್ಮ ಹೆಸರನ್ನು ತೋರಿಸುತ್ತದೆ. ಆಗ ಅಲ್ಲಿ ತೋರಿಸುವ ದಿಸ್ ಈಸ್ ಮೀ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಅಕೌಂಟ್ ಮುಂದಿನ ಹಂತಕ್ಕೆ ಹೋಗುತ್ತದೆ. ಆಗ ನಾವು ಒಂದೊಂದಾಗಿ ಆಪ್ಷನನ್ನು ನೋಡುತ್ತಾ ನೆಕ್ಸ್ಟ್ ಎಂಬ ಆಪ್ಷನನ್ನು ಒತ್ತುತ್ತಾ ಎಲ್ಲ ಪರ್ಮಿಷನ್ ನೀಡಬೇಕು. ಕೊನೆಯದಾಗಿ ಡ್ರಾ ಅಬೌವ್ ದಿ ಅದರ್ ಆ್ಯಪ್ಸ್ ಎಂಬ ಪರ್ಮಿಷನನ್ನು ಈ ಆ್ಯಪ್ಗೆ ಕಂಪಲ್ಸರಿಯಾಗಿ ಕೊಡಬೇಕು. ಅಂದಾಗ ಮಾತ್ರ ಈ ಆ್ಯಪ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ. ಸ್ನೇಹಿತರೆ, ಈ ಎಲ್ಲ ಸೆಟ್ಟಿಂಗ್ಗಳನ್ನು ಮಾಡಿದ ನಂತರ ಈ ಆ್ಯಪ್ ಕಂಪ್ಲೀಟಾಗಿ ನಮ್ಮ ಫೋನಲ್ಲಿ ಇನ್ಸ್ಟಾಲ್ ಆಗಿದ್ದು, ಈಗ ನಂತರ ಈ ಆ್ಯಪ್ ನಮ್ಮ ಫೋನಿನಲ್ಲಿರುವ ಎಲ್ಲ ಕಾಂಟ್ಯಾಕ್ಟ್ಗಳಿಗೆ ಸಂಬಂಧಪಟ್ಟ ಫೇಸ್ಬುಕ್, ವಾಟ್ಸಪ್ ಮುಂತಾದ ಅಪ್ಲಿಕೇಶನ್ಗಳಿಂದ ಫೋಟೋವನ್ನು ಆಯ್ದುಕೊಂಡು ನಮ್ಮ ಮೊಬೈಲ್ನಲ್ಲಿ ತೋರಿಸುತ್ತದೆ. ಅದು ಈ ರೀತಿಯಾಗಿದೆ. ಸ್ನೇಹಿತರೆ, ಇಲ್ಲಿ ನೀವು ನೋಡಬಹುದು, ನನ್ನ ಫೋನಲ್ಲಿರುವ ಎಲ್ಲ ಕಾಂಟ್ಯಾಕ್ಟ್ಗಳಿಗೂ ಫೋಟೋ ಐ ಡಿಯನ್ನು ತೋರಿಸ್ತಾ ಇದೆ. ಇದೇ ರೀತಿ ಸಹ ನಿಮ್ಮ ಫೋನಿನಲ್ಲೂ ಇರುವ ಎಲ್ಲ ಮೊಬೈಲ್ಗಳಿಗೂ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡರೆ ಫೋಟೋವನ್ನು ನೀವು ಪಡೆಯಬಹುದು. ಅಪರಿಚಿತ ವ್ಯಕ್ತಿಗಳ ಫೋಟೋವನ್ನು ಸಹ ನೀವು ಈ ಆ್ಯಪ್ ಮೂಲಕ ನೋಡಲು ತುಂಬ ಸುಲಭವಾಗಿದೆ. ನಂತರ ಸ್ನೇಹಿತರೆ, ನೀವು ಯಾವುದೇ ಫೋಟೋ ಐ ಡಿ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಕಾಲಿಂಗ್, ಮೆಸೇಜ್, ವಾಟ್ಸಪ್ ಎಂಬ ಆಪ್ಷನ್ಗಳು ಬರುತ್ತವೆ. ನೀವು ಇಲ್ಲಿ ಕಾಲ್ ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಮಾಡಬಹುದು. ಈ ರೀತಿಯಾಗಿ ಹಲವಾರು ಆಯ್ಕೆಗಳು ನಿಮಗೆ ಅಲ್ಲಿ ದೊರೆಯುತ್ತವೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ನಿಮ್ಮ ಫೋನಿನಲ್ಲಿರುವ ಗೊತ್ತಿರದ ನಂಬರ್ಗಳಿಗೆ ಯಾವ ವ್ಯಕ್ತಿ ಅಂತ ತಿಳಿಯಲು ಇದೊಂದು ಅತ್ಯುತ್ತಮ ಆ್ಯಪ್ ಆಗಿದ್ದು, ಈ ಆ್ಯಪನ್ನು ತಕ್ಷಣವೇ ಇನ್ಸ್ಟಾಲ್ ಮಾಡಿಕೊಳ್ಳಿ. ಆ ಮೂಲಕ ನಿಮ್ಮ ಫೋನಿನಲ್ಲಿರುವ ಅನ್ನೋನ್ ನಂಬರ್ಗಳ ವ್ಯಕ್ತಿಗಳು ಯಾರು ಎಂಬುದನ್ನು ತಿಳಿಯಬಹುದು. ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಅವರ ಉತ್ತಮವಾದ ಫೋಟೋಗಳನ್ನು ಸಹ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಸೇರಿಸಬಹುದು. ಸ್ನೇಹಿತರೆ, ಈ ಆ್ಯಪನ್ನು ಡಿಫಾಲ್ಟ್ ಡೈಲ್ ಆ್ಯಪ್ ಆಗಿ ಮಾಡಿಕೊಂಡರೆ ನೀವು ಕಾಲ್ ಮಾಡಿದಾಗ ಸಂಬಂಧಪಟ್ಟ ನಂಬರಿನ ವ್ಯಕ್ತಿಯ ಫೋಟೋವನ್ನು ಸ್ಕ್ರೀನ್ ಮೇಲೆ ಪಡೆಯಬಹುದು. ಅದೇ ರೀತಿ ಅವರಿಂದ ಕಾಲ್ ಸ್ವೀಕರಿಸಿದಾಗ ಸಹ ಅವರ ಫೋಟೋವನ್ನು ಡಿಸ್ಪ್ಲೇ ಮೇಲೆ ನೋಡಲು ಸಾಧ್ಯ. ಈ ಐಕಾನ್ ಆ್ಯಪ್ ಡೌನ್ಲೋಡ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನೀಡಿದ್ದೇನೆ. ಆ ಲಿಂಕ್ ಮೂಲಕ ಈ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಮ್ಮ ಚಾನಲ್ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಒತ್ತಿ, ಲೈಕ್ ಮಾಡಿ.